ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 8ರಂದು ನಡೆದಂಥ ಪ್ರಮುಖ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳ ಒಂದು ಸುತ್ತನ್ನು ಹಾಕೋಣ. ಇದರ PDF ಅನ್ನು ನೀವು ಟೆಲಿಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿ SPK ಕನ್ನಡ ಅಂತ ಸರ್ಚ್ ಮಾಡಿ ಪಡ್ಕೋಬೋದು, ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋದರೆ ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನು ನಿಮಗೆ ಸಿಗುತ್ತೆ. ಅಲ್ಲಿ ನೀವು ಡೈರೆಕ್ಟಾಗಿ ಟೆಲಿಗ್ರಾಮ್ ಆ್ಯಪನ್ನು ಯೂಸ್ ಮಾಡೋಣ ಅಂದರೆ ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ಗ್ರೂಪಿಗೆ ಜಾಯ್ನ್ ಆಗ್ಬೋದು. ನಿಮ್ಮ ಪ್ರಶ್ನೆಗಳನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಕೇಳ್ಬೋದು. ಫೇಸ್ಬುಕ್ ಪೇಜ್ ಕೂಡ ನಮ್ಮದಿದೆ, ಅದನ್ನು ಕೂಡ ನೀವು ಲೈಕ್ ಮಾಡ್ಬೋದು. ಎಲ್ಲ ಲಿಂಕ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ, ಚೆಕ್ ಮಾಡಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ 12 ಅಂಚುಗಳ ಬಹುಭುಜಾಕೃತಿಯ ಆಕಾರದಲ್ಲಿ ಯಾವ ಹೊಸ ನಾಣ್ಯವನ್ನು ಘೋಷಿಸಿದೆ ಅಥವಾ ಬಿಡುಗಡೆ ಮಾಡೋದಕ್ಕೆ ಘೋಷಣೆ ಮಾಡಿದೆ? 20-10-5-1 ಸರಿಯಾದಂಥ ಉತ್ತರ 20. ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ, ಮುಂಬರುವ KPSC ಪರೀಕ್ಷೆಗಳಲ್ಲಿ ಬರುವಂಥ ಸಂಭಾವನೆ ಇದೆ. 12 ಅಂಚಿನಲ್ಲಿರುವಂಥ ಬಹುಭುಜಾಕೃತಿ ಆಕಾರದಲ್ಲಿ ಬರುವಂಥ ಹೊಸ ನಾಣ್ಯ 20 ರೂಪಾಯಿಯ ಹೊಸ ನಾಣ್ಯವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ನೀವು ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದರ ಇಂಟರ್ಫೇಸ್ ಯಾವ ರೀತಿ ಇರುತ್ತೆ ಅಂತ ಸರ್ಚ್ ಮಾಡಿ ನೋಡ್ಬೋದು. ನೀವು 1 ರು, 2 ರು, 5 ರು, 10 ರೂಪಾಯಿ ನಾಣ್ಯವನ್ನು ಈಗ ಆಲ್ರೆಡಿ ಸರ್ಕಾರ ಬಿಡುಗಡೆ ಮಾಡಾಗಿದೆ. 20 ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡುವಂತೆ ಇಂಟರ್ನೆಟ್ಟಲ್ಲಿ ಅದರ ಪ್ರಸ್ತುತವಾಗಿ ಒಂದು ಚಿತ್ರ ಕೂಡ ಇದೆ, ಯಾವ ರೀತಿ ಬರುತ್ತೆ ಅಂತ ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಆದರೆ ನಿಖರವಾಗಿ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಅವರು ಕೊಟ್ಟಿಲ್ಲ. ತಾಮ್ರ ಸತು ನಿಕ್ಕಲ್ನಲ್ಲಿ ಹೊಸ 20 ರೂಪಾಯಿ ನಾಣ್ಯವನ್ನು ಮಾಡಲಾಗುವುದು ಅಂತ ಹಣಕಾಸು ಸಚಿವಾಲಯ ಹೇಳಿದೆ. ಇತ್ತೀಚೆಗೆ ಕುಮ್ಮಮಾನಂ ರಾಜಶೇಖರನ್ ಅವರು ಅವರ ಸ್ಥಾನದಿಂದ ಕೆಳಗಿಳಿದರು. ಅವರು ಯಾವ ರಾಜ್ಯದ ಗವರ್ನರ್ ಆಗಿದ್ದರು? ಅಂದರೆ ಗವರ್ನರ್ ಆಗಿದ್ದಂತಹ ಕುಮಾರನ್ ರಾಜಶೇಖರನ್ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಆ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಯಾವ ರಾಜ್ಯದ ಗವರ್ನರ್ ಆಗಿದ್ರು, ರಾಜ್ಯಪಾಲರಾಗಿದ್ರು ಅಂತ ಪ್ರಶ್ನೆ. ಸರಿಯಾದಂಥ ಉತ್ತರ ಆಪ್ಷನ್ 1, ಮಿಜೋರಾಂನ ರಾಜ್ಯಪಾಲರಾಗಿದ್ದು ಅವರು ಕೆಲಸವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಈ ಧರ್ತಿ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ ಕೇಂದ್ರ ಸಚಿವರನ್ನು ಹೆಸರಿಸಿ. ಈ ಧರ್ತಿ ಅನ್ನೋ ಒಂದು ಅಪ್ಲಿಕೇಶನ್ ಇತ್ತೀಚೆಗೆ ಪ್ರಾರಂಭ ಮಾಡಿದಂಥ ಕೇಂದ್ರ ಸಚಿವರು ಹರ್ದೀಪ್ ಸಿಂಗ್ ಪುರಿ. ಆಪ್ಷನ್ 4, ಹರ್ದೀಪ್ ಸಿಂಗ್ ಪುರಿ ಅವರು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವರಾಗಿದ್ದಾರೆ. ಇವರು ಈ ಧರ್ತಿ ಅನ್ನೋ ಅಪ್ಲಿಕೇಶನ್ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಅಪ್ಲಿಕೇಶನಲ್ಲಿ ಲ್ಯಾಂಡ್ ಮತ್ತು ಡೆವಲಪ್ಮೆಂಟ್ ಆಫೀಸ್, ಹಾಗೆ L ಮತ್ತು DOನಲ್ಲಿ ಪಾವತಿ ವ್ಯವಸ್ಥೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೊಸದಾಗಿ ಡಿಸೈನ್ ಮಾಡಿ ಒಂದು ಅಪ್ಲಿಕೇಶನ್ನ ತಯಾರು ಮಾಡಿದ್ದಾರೆ. ಸಾರ್ವಜನಿಕರು ಈಗ LND ವೆಬ್ಸೈಟ್ಗೆ ಭೇಟಿ ನೀಡೋ ಮೂಲಕ ಆನ್ಲೈನಲ್ಲಿ ತಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಕಚೇರಿಗೆ ಅಲಿಯುವಂಥ ಅವಶ್ಯಕತೆ ಇನ್ನು ಮುಂದೆ ಬರೋದಿಲ್ಲ. ಆ ಒಂದು ಕಾರಣಕ್ಕೆ ಈ ಒಂದು ಅಪ್ಲಿಕೇಶನ್ನ ತಯಾರು ಮಾಡಲಾಗಿದೆ. ವೆಂಕಟ್ ರಮೇಶ್ ಬಾಬು ಅವರು ಯಾವ ಸಂಸ್ಥೆಯ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಭಾರತೀಯ ರಾಷ್ಟ್ರೀಯ ದಾಖಲೆಗಳು, ಈ ಒಂದು ಇಲಾಖೆಗೆ ಅವರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ದಾಖಲೆಗಳ ನಿರ್ದೇಶಕರಾಗಿ ರಮೇಶ್ ಬಾಬು ಅವರನ್ನು ನೇಮಕ ಮಾಡಲಾಗಿದೆ. ಇವರು 1985ನೇ ಬ್ಯಾಚ್ನ IAS ಅಧಿಕಾರಿ. ಪ್ರಸ್ತುತ ಗ್ರಾಮೀಣ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್ನ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ದ್ವಿಪಕ್ಷೀಯ ಬಂಡವಾಳವನ್ನು ಉತ್ತೇಜಿಸಲು ಭಾರತ ಮತ್ತು ಈ ಕೆಳಗಿನ ಯಾವ ದೇಶವು ಪರಸ್ಪರ ಆಸಕ್ತಿಯ ಕ್ಷೇತ್ರಗಳನ್ನು ಗುರುತಿಸಿಕೊಳ್ಳಲು ಒಪ್ಪಿಕೊಂಡಿದೆ? ಭಾರತ ಮತ್ತು ಆಪ್ಷನ್ 4 ಪೆರುಗ್ವೆ. ಇದರ ವಿವರಣೆಯನ್ನು ನೋಡೋದಾದರೆ, ದ್ವಿಪಕ್ಷೀಯ ಹೂಡಿಕೆಗಳನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಪರಸ್ಪರ ಆಸಕ್ತಿಗಳ ಇರುವಂಥ ಕ್ಷೇತ್ರಗಳನ್ನು ಗುರುತಿಸಲು ಭಾರತ ಮತ್ತು ಪೆರುಗ್ವೆ ಒಪ್ಪಂದವನ್ನು ಮಾಡಿಕೊಂಡಿವೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಬಾಹ್ಯಾಕಾಶ, ಜೈವಿಕ ತಂತ್ರಜ್ಞಾನ ಸೇರಿದಂತೆ ಹಲವಾರು ಹೊಸ ಕ್ಷೇತ್ರಗಳ ಸಹಕಾರ ನೀಡುವುದಾಗಿ ಈ ಒಪ್ಪಂದದಲ್ಲಿ ಉಭಯ ದೇಶಗಳು ಹೇಳಿಕೊಂಡಿವೆ. ವಿಶ್ವದ ಅಗ್ಗದ ಮೊಬೈಲ್ ಡೇಟಾ ಪ್ಯಾಕ್ಗಳನ್ನು ನೀಡುವ ಪಟ್ಟಿಯಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಸರಿಯಾದಂಥ ಉತ್ತರ ಆಯ್ಕೆ 1. ಆಯ್ಕೆ 4, ಭಾರತ ದೇಶ ವಿಶ್ವದಲ್ಲೇ ಅತಿ ಕಡಿಮೆ ದರದಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ನೀಡ್ತಕ್ಕಂಥ ದೇಶಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. $0.26 ಅಲ್ಲಿ ನಮಗೆ ಇಂಟರ್ನೆಟ್ ಸಿಗ್ತಾ ಇದೆ. ಅಂದರೆ ಸರಿಸುಮಾರು ಇಂದಿನ ಬೆಲೆಗೆ ನೋಡೋದಾದರೆ $18.20. $1ಗೆ ಇವತ್ತಿನ ಮಾರ್ಚ್ 9ನೇ ತಾರೀಕು ಈ ದಿನಾಂಕದಂದು ಈಗಿರ್ತಕ್ಕಂಥ ರೇಟ್ ನೀವು ಚೆಕ್ ಮಾಡಿದ್ರೆ $70 ಇದೆ $1ಗೆ. ಆ ಒಂದು ಲೆಕ್ಕಾಚಾರದಲ್ಲಿ ನೋಡಿದ್ರೆ 0.26 $18 ಬರುತ್ತೆ. ಭಾರತದಲ್ಲಿ 1 GB ಡೇಟಾಕ್ಕೆ ಇವಾಗ ಸದ್ಯಕ್ಕೆ ಈ ಒಂದು ಬೆಲೆ ಇದೆ. ಅದೇ ರೀತಿ ಟಾಪ್ 5 ರಾಷ್ಟ್ರಗಳ ಪಟ್ಟಿಯನ್ನು ನಾನು ಇದರಲ್ಲಿ ಕೊಟ್ಟಿದ್ದೀನಿ, ನೀವು PDF ಅಲ್ಲಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಭಾರತದಲ್ಲಿ ಮಹಿಳೆಯರಿಗೆ ನೀಡುವ ಅತ್ಯುತ್ತಮ ನಾಗರಿಕ ಗೌರವವಾದ ನಾರಿ ಶಕ್ತಿ ಪುರಸ್ಕಾರ 2018 ನವದೆಹಲಿಯಲ್ಲಿ ಯಾರು ನೀಡಿದರು? ಅಂದರೆ ಉದ್ಘಾಟನೆ ಮಾಡಿ ಆ ಪುರಸ್ಕಾರವನ್ನು ಯಾರು ನೀಡಿದರು?
ಸೊ ಆಪ್ಷನ್ 1 ರಾಷ್ಟ್ರಪತಿಗಳಾದಂಥ ರಾಮನಾಥ್ ಕೋವಿಂದ್ ಅವರು ಈ ಪುರಸ್ಕಾರವನ್ನು ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಿಂದ ಈ ಪುರಸ್ಕಾರವನ್ನು ನೀಡಲಾಯಿತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರತಿ ವರ್ಷ ಮಾರ್ಚ್ 8ರಂದು ನಡೀತದೆ. ಒಂದೊಂದು ಥೀಮ್ ಇರುತ್ತೆ. ಈ ವರ್ಷದ ಥೀಮ್ ಈ ಎಲ್ಲ KPSC ಪರೀಕ್ಷೆಗಳು ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಒಂದ್ಸಲ ಕ್ಲಿಯರಾಗಿ ನೋಡ್ಕೊಳ್ಳಿ. ಥಿಂಕ್ ಈಕ್ವಲ್, ಬಿಲ್ಡ್ ಸ್ಮಾರ್ಟ್, ಇನೋವೇಟ್ ಫಾರ್ ಚೇಂಜ್ ಅನ್ನೋದು 2019ರ ಮಹಿಳಾ ದಿನದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್ ಆಗಿದೆ. ಸೊ ಇದು ಮುಂಬರುವ ಪರೀಕ್ಷೆಗಳಲ್ಲಿ ಕಂಪಲ್ಸರಿ ನಿಮಗೆ ಬರುವಂಥ ಸಂಭಾವನೆ ಹೆಚ್ಚಿದೆ. ವಿವೋ IPL 2019ರ ಅಧಿಕೃತ ಪಾಲುದಾರ ರಾಷ್ಟ್ರ ಯಾವುದು? ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. IPL ಕುರಿತಾಗಿ ಪ್ರಶ್ನೆ ಮತ್ತು ಉತ್ತರಗಳು ಮುಂಬರುವ ಪರೀಕ್ಷೆಗಳಲ್ಲಿ ಖಂಡಿತ ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ 2. ವಿವೋ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಅಂತ ನಾವೇನು ಕರಿತೀವಿ, ಇದರ ಅಧಿಕೃತ ಪಾಲುದಾರರಾಗಿ ಟಾಟಾ ಮೋಟಾರ್ಸ್ ಅವರು ಆಯ್ಕೆಯಾಗಿದ್ದಾರೆ. ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತ ನಾವು ಕರಿತೀವಿ. ಸ್ವಚ್ಛ ಸರ್ವೇಕ್ಷಣ್ 2019ರಲ್ಲಿ ಯಾವ ನಗರ ಸ್ವಚ್ಛವಾದ ನಗರ ಎಂದು ಪರಿಗಣನೆ ಮಾಡಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ 4 ಇಂದೋರ್. 3ನೇ ಬಾರಿಗೆ ಇಂದೋರ್ 2017ರಲ್ಲಿ 2018ರಲ್ಲಿ ಮತ್ತು 2019ರಲ್ಲಿ 3 ವರ್ಷ ಕೂಡ ಇಂದೋರ್ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ನಮ್ಮ ಮೈಸೂರು 3ನೇ ಸ್ಥಾನದಲ್ಲಿದೆ. ಅಂಬಿಕಾಪುರ ಇದು ಕೂಡ ಟಾಪ್ 2 ಅಲ್ಲಿದೆ. ಇದರ ಸಂಪೂರ್ಣ ಪಟ್ಟಿಯನ್ನು ನಾನು ಟೆಲಿಗ್ರಾಮಲ್ಲಿ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸ್ವಚ್ಛ ಸರ್ವೇಕ್ಷಣ್ 2019ರ ಪೂರ್ಣ PDF ಅನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಹೋಗಿ ಅದನ್ನು ಪೂರ್ಣವಾಗಿ ಓದ್ಕೊಡಿ. ಮತ್ತು ನಿನ್ನೆ ವಿಡಿಯೋದಲ್ಲಿ ಮಾರ್ಚ್ 7ನೇ ತಾರೀಕಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಇದ್ರ ಬಗ್ಗೆ ನೀಡಿದ್ದೇನೆ. ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳನ್ನು ಕಲಿಯಲು ಸುಲಭವಾಗಲು ಅಥವಾ ಸಹಾಯ ಮಾಡಲು ಭಾರತದಲ್ಲಿ ಬೋಲೋ ಎಂಬ ಹೊಸ ಅಪ್ಲಿಕೇಶನನ್ನು ಯಾರು ಪ್ರಾರಂಭ ಮಾಡಿದರು? ಸರಿಯಾದಂಥ ಉತ್ತರ ಗೂಗಲ್ನವರು ಈ ಒಂದು ಅಪ್ಲಿಕೇಶನ್ನ ಪ್ರಾರಂಭ ಮಾಡಿದ್ದಾರೆ. ಮುಂಬರುವ KPSC ಪರೀಕ್ಷೆಗಳಿಗೆ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ ದೈತ್ಯ ಗೂಗಲ್ ಪ್ರಾಥಮಿಕ ಶಿಕ್ಷಣದಲ್ಲಿ ಮಕ್ಕಳು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯನ್ನು ಕಲಿಯೋದಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಗೂಗಲ್ನವರು ಬೋಲೋ ಅನ್ನೋ ಒಂದು ಅಪ್ಲಿಕೇಶನ್ನ ಪ್ರಾರಂಭ ಮಾಡಿದ್ದಾರೆ. ಮೊದಲ ಬಾರಿಗೆ ಭಾರತದಲ್ಲಿ ಬಿಡುಗಡೆ ಆಗ್ತಿರತಕ್ಕಂಥ ಉಚಿತ ಅಪ್ಲಿಕೇಶನ್ ಇದಾಗಿದೆ. ಸೌದಿ ಅರೇಬಿಯಾಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಕಗೊಂಡಂಥವರು ಯಾರು? ಸರಿಯಾದ ಉತ್ತರ ಆಪ್ಷನ್ 2 ಔಸಾಫ್ ಸಾಯಿದ್. ಸೆಷಲ್ಸ್ ಗಣರಾಜ್ಯಕ್ಕೆ ಭಾರತದ ಹೈ ಕಮಿಷನರ್ ಆಗಿ ಕೆಲಸ ಮಾಡ್ತಿದ್ದಂಥ ಸಯೀದ್ ಅವರು ಮುಂದಿನ ಸೌದಿ ಅರೇಬಿಯಾಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಭಾರತದ ಜಿಯೋಲಜಿಕಲ್ ಸರ್ವೆ ದೇಶಾದ್ಯಂತ ಎಷ್ಟು GPS ಕೇಂದ್ರಗಳನ್ನು ಪ್ರಾರಂಭಿಸಿದೆ? ಸೊ ಇದು ಕೂಡ ಮುಂಬರುವ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾದಂಥ ಉತ್ತರ 22 GPS ಕೇಂದ್ರಗಳನ್ನು ಅದು ಪ್ರಾರಂಭ ಮಾಡಿದೆ. ಭಾರತದ ಭೂವೈಜ್ಞಾನಿಕ ಸಮೀಕ್ಷೆ ಭಾರತದಂತ 22 ಶಾಶ್ವತ GPS ಅಂದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಕೇಂದ್ರಗಳನ್ನು ಭೂಕಂಪನದಿಂದ ಅಪಾಯಕಾರಿ ವಲಯಗಳನ್ನು ಗುರುತಿಸೋದಕ್ಕೆ ಮತ್ತು ಮ್ಯಾಪಿಂಗ್ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸೋದಕ್ಕೆ ಪ್ರಾರಂಭ ಮಾಡಿದೆ. ಹಾಗಿದ್ರೆ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ನಿನ್ನೆ ನಾನು ಕೊಟ್ಟಂತಹ ರಾಜ್ಯ ನಿನ್ನೆ ವಿಡಿಯೋವನ್ನು ನೋಡಿದರೆ ಭಾಳಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಅಸ್ಸಾಂ ರಾಜ್ಯ ನಿನ್ನೆ ನಾನು ಗುರುತು ಮಾಡೋದಕ್ಕೆ ನಿಮ್ಗೆ ಹೇಳಿದಂಥದ್ದು. ಕಮೆಂಟ್ ಮಾಡೋದಂಥ ಎಲ್ರಿಗೂ ಧನ್ಯವಾದಗಳು. ಇವತ್ತು ಈ ಭಾರತದ ಭೂಪಟದಲ್ಲಿ ರೆಡ್ ಮಾರ್ಕಲ್ಲಿ ಇಂಡಿಕೇಟ್ ಮಾಡ್ತಿರ್ತಕ್ಕಂಥ ಚಿತ್ರ ಭಾರತದ ಯಾವ ರಾಜ್ಯ ಅಂತ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹವನ್ನು ನೀಡುತ್ತೆ. ನಿಮ್ಮ ಸ್ನೇಹಿತರ ಜೊತೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಉಪಯುಕ್ತ ಅನಿಸಿದ್ರೆ. ಹಾಗೂ ಇದೇ ರೀತಿ ವೀಡಿಯೋಸ್ಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.